ಹಾಯ್ ಆಲ್. ಇವತ್ತು ಫ್ರೈಡೇ. ಈಗ ಟೈಮ್ 3:30 ಆಗಿದೆ. ನಾನು ನನ್ನ ರೋಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ಈ ರಂಗೋಲಿ ಹೇಗೆ ಹಾಕೋದು ಅಂತ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ನೋಡಿ. ಹಾಗೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳಿ ದೋಸೆ ಬ್ಯಾಟರ್ನ ಹಿಂದಿನ ದಿನವೇ ರೆಡಿ ಮಾಡಿಟ್ಟಿದ್ದೆ. ಈಗ ಹಿಟ್ಟನ್ನ ತಿಂಡಿಗೆ ಎಷ್ಟು ಬೇಕು ಅಂತ ತೆಗೆದಿಟ್ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆ ಸಾಲ್ಟ್ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ದೋಸೆ ಮಾಡೋ ಸ್ವಲ್ಪ ಹೊತ್ತಿಗೆ ಮುಂಚೆ ಸಾಲ್ಟ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ದೋಸೆ ಮಾಡಲಿಕ್ಕೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಸ್ನಾನ ಮುಗಿಸಿ ಹೊರಗಡೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ತುಳಸಿ ಕಟ್ಟೆ ಹತ್ರ ರಂಗೋಲೆ ಹಾಕಿ ಮುಗಿಸಿ ಪೂಜೆ ಮುಗಿಸ್ಕೊಂಡೆ ತುಳಸಿ ಕಟ್ಟೆ ಹತ್ರ. ನಂತರ ದೇವ್ರ ಮನೆ ಒಳಗಡೆ ಬಂದು ದೇವ್ರ ಮನೆಯಲ್ಲಿ ಪೂಜೆಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡ್ಕೊಂಡ ನಂತರ ಸ್ವಲ್ಪ ಸಮಾಧಾನ ಆಗುತ್ತೆ, ಪೂಜೆ ಕೆಲಸ ಮುಗೀತು ಅಂತ. ನಂತರ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ಎನರ್ಜಿ ಬೂಸ್ಟರ್ ಅಂದರೆ ನನಗೆ ಕಾಫಿ ಬೇಕೇ ಬೇಕು ಬೆಳಗ್ಗೆ ಹೊತ್ತು. ನಾನು ಕಾಫಿ ಮಾಡಿ ಕುಡಿದು ನಂತರ ನನ್ನ ಅಡುಗೆ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಡುಗೆ ಮನೆಗೆ ಹೋಗಿಬಿಟ್ರೆ ನನಗೆ ಎನರ್ಜಿ ಬೂಸ್ಟ್ರ್ ಬೇಕೇ ಬೇಕು, ಹಾಗಾಗಿ ನನಗೆ ಕಾಫಿ. ನಂತರ ಇವತ್ತು ತಿಂಡಿಗೆ ದೋಸೆಗಂತ ರೆಡಿ ಮಾಡಿಟ್ಟಿದ್ನಲ್ವ, ಹಾಗೆ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ದೋಸೆಗೆ ಇದ್ಕಿದ ಬೇಳೆ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿ. ಇದೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇದ್ಕಿದ ಬೇಳೆ ಹಿಂದಿನ ದಿನವೇ ರೆಡಿ ಮಾಡಿಟ್ಟಿದ್ದೆ. ಹೀಗೆ ಮಾಡಿಟ್ಕೊಳ್ಳೋದ್ರಿಂದ ಬೆಳಗ್ಗೆ ಕೆಲಸ ಸುಲಭ ಆಗುತ್ತೆ. ನಂತರ ಒಂದು ಪಾತ್ರೆ ಬಿಸಿಗಿಟ್ಟು ಪಾತ್ರೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದ ನಂತರ ಒಂದು ಅರ್ಧ ಈರುಳ್ಳಿ ಹಚ್ಚಿಟ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ನಾನು ಒಂದು ಈರುಳ್ಳಿ ಬೇಕಾಗುತ್ತೆ ಈ ಸಾಂಬಾರಿಗೆ. ಅರ್ಧ ಈರುಳ್ಳಿ ಒಗ್ಗರಣೆಗೆ, ಇನ್ನು ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಇದು ಫ್ರೈ ಆದ ನಂತರ ತೊಳೆದಿಟ್ಕೊಂಡಿರೋ ಅಂಥ ಇದ್ಕಿದ ಬೇಳೆನೆ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಒಂದು 5-7 ನಿಮಿಷ ಇದು ಫ್ರೈ ಆಗ್ತಾ ಇರಲಿ. ಇದೇ ಟೈಮಲ್ಲಿ ನಾವು ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಬೋದಕ್ಕೆ ಅಂತ ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊಳ್ತೀನಿ ನಾನು. ಕಾಳು ಒಂದು ಅರ್ಧ kg ಅಷ್ಟಿದೆ, ಅರ್ಧದಿಂದ ಒಂದು 3/4 kg ಅಷ್ಟಿದೆ. ಸ್ವಲ್ಪ ಚಕ್ಕೆ ಲವಂಗ, ನಂತರ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಇದು ಬೇಗ ನುಣ್ಣಗಾಗಲ್ಲ, ಹಾಗಾಗಿ ನಾನು ಮೊದಲೇ ಒಂದು ಸರಿ ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಪೇಸ್ಟ್ ಆಗಿದೆ ನೋಡಿ, ತರ್ತರಿಯಾಗಿ ರುಬ್ಕೋಬೇಕು ಇದನ್ನು. ಇದಕ್ಕೀಗ ಹಚ್ಚಿಟ್ಕೊಂಡಿರೋ ಅಂಥ ಶುಂಠಿ ಒಂದು ಅರ್ಧ ಇಂಚಾದರೆ ಸಾಕಾಗುತ್ತೆ. ಇದು ಬರೀ ಧನಿಯಾ ಪುಡಿ ಮತ್ತು ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇದು ಅರ್ಧ ಈರುಳ್ಳಿ, ಆಗಲೇ ಹೇಳಿದ್ನಲ್ಲ, ಒಂದು ದೊಡ್ಡ ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ಹಚ್ಚಿಟ್ಕೊಳ್ಳಿ. ಅರ್ಧ ಇಂಚು ಶುಂಠಿ, ನಂತರ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹೇಗೆ ಹಾಕ್ತೀರಾ ಅಷ್ಟೇ ಹಾಕ್ಕೊಳ್ಬೋದು. ಇದಕ್ಕೆ 1-2 ಟೊಮೆಟೊ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡಿಕೊಂಡು ಉಳಿದಿರೋ ಏನು ಪದಾರ್ಥ ಇದೆ, ಕೊತ್ತಂಬರಿನೂ ಹಾಕಿ ಸೇರಿಸಿ ರುಬ್ಕೊಳ್ಳೋಣ. ಇದು ನುಣ್ಣಗೆ ಪೇಸ್ಟ್ ಆಗಬೇಕು, ಸಾಂಬಾರು ಚೆನ್ನಾಗಾಗತ್ತೆ. ಇದು ರುಬ್ಕೊಂಡಿದ ನಂತರ ಕಾಳು ಏನು ಫ್ರೈ ಆಗಿದೆ ಅಲ್ಲ, ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಂದರೆ 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಮಿಕ್ಸಿ ಜಾರಲ್ಲಿರೋ ಮಸಾಲೆ ಎಲ್ಲ ತೆಗೆದಾಕೊಂಡು ಅದಕ್ಕೆ ನೀರು ಸೇರಿಸಿ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀವು ಅಷ್ಟು ಸೇರಿಸ್ಕೋಬೋದು ನೀರು. ನಾನು ದೋಸೆಗಲ್ವ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೇಯಿಸೋ ಮುಂಚೆ ಸ್ವಲ್ಪ ನೀರು ಥರ ಮಾಡಿಕೊಂಡ್ರೆ ಕಾಳು ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ ಅದಕ್ಕೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಸಾಂಬಾರು ಕುದಿಸೋದ್ರಿಂದ ಸಾಂಬಾರು ಬೇಗ ಕೆಡಲ್ಲ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹೀಗೆ ಕುದಿಸಿದ ನಂತರ ಕಾಳಿದು ಅರ್ಧ ಬೆಂದರೆ ಸಾಕಾಗುತ್ತೆ, ಅಂದರೆ ಅರ್ಧದಿಂದ 3/4 ಭಾಗ ಕಾಳು ಬೆಂದ ಮೇಲೆ ಆಫ್ ಮಾಡ್ಕೊಂಡ್ಬಿಡಿ. ಆ ಬಿಸಿನಲ್ಲೇ ಇನ್ನೂ ಒಂದು ಸ್ವಲ್ಪ ಬೆಂದು ಪೂರ್ತಿ ಸ್ಮ್ಯಾಶ್ ಆಗಿಬಿಡುತ್ತೆ, ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅರ್ಧ ಬೆಂದರೆ ಸಾಕಾಗುತ್ತೆ. ಈಗ ನಾನು ಸಾಂಬಾರನ್ನ ತೆಗೆದು ಒಂದು ಹೆಂಚನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಬಿಸಿ ಮಾಡೋದಕ್ಕಿಟ್ಟು ದೋಸೆ ಮಾಡ್ಕೊಳ್ತಾ ಇದ್ದೀನಿ.
ದೋಸೆಗೆ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ದೋಸೆ ಗರ್ಗರಿಯಾಗಿ ಚೆನ್ನಾಗಾಗತ್ತೆ. ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ನಾವು ದೋಸೆ ಹಾಕ್ಕೊಳ್ಬೋದು. ಬಾಕ್ಸಿಗೆ, ನಮಗೆ ತಿಂಡಿಗೆ ದೋಸೆ ಎಲ್ಲ ಮಾಡಿ ಎತ್ತಿಟ್ಕೊಂಡು ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ತೀನಿ. ಹಾಗೆ ಶಾರ್ಟ್ ಬ್ರೇಕಿಗಂತ ಇವತ್ತು ಪಪಾಯ ಕಟ್ ಮಾಡ್ಕೊಳ್ತಾ ಇದ್ದೆ. ದೋಸೆ ಬೇಯೋ ಟೈಮಲ್ಲೇ ನಾನು ಪಪಾಯನೂ ಕೂಡ ಕಟ್ ಮಾಡಿಕೊಂಡೆ. ನೋಡಿ, ದೋಸೆ ಮತ್ತು ಬೇಳೆ ಸಾಂಬಾರು ಕೂಡ ರೆಡಿಯಾಗಿದೆ. ಅವರೆಕಾಳು ಸಿಗೋ ಸೀಸನ್ನಲ್ಲೇ ನಾವು ಇದನ್ನೆಲ್ಲ ಮಾಡಿ ತಿನ್ನಬೇಕಲ್ವ, ಬೇರೆ ಟೈಮಲ್ಲಿ ಸಿಗೋದಿಲ್ಲ. ಸಾಂಬಾರು ಹೀಗಾಗಿದೆ ನೋಡಿ, ನೀವು ಕೂಡ ಟ್ರೈ ಮಾಡಿ. ಪಪಾಯ ಕೂಡ ರೆಡಿ ಆಯಿತು. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.